ವೆಲ್ಕಮ್ ಟು ದ ಚಾನಲ್ ಮ್ಯಾಥ್ಸ್ ಬೈ ಸ್ವಾತಿ ಮ್ಯಾಮ್. ಕನ್ನಡ ಮಾಧ್ಯಮ ತ್ರಿಕೋನಮಿತಿ ಪ್ರಸ್ತಾವನೆ ಅಂತಕ್ಕಂಥ ಪಾಠವನ್ನು ಶುರು ಮಾಡಿದ್ದೇವೆ ಮತ್ತು ಕೊನೆಯ ಪ್ರಶ್ನೆಗಳನ್ನು ಅಂದರೆ ಕೊನೆಯ ಅಭ್ಯಾಸದ ಕೊನೆಯ ಪ್ರಶ್ನೆಗಳಲ್ಲಿದ್ದೇವೆ. ಹೌದಾ? ಸೊ ನೀವೇನಾದರೂ ಹಿಂದಿನ ವಿಡಿಯೋಗಳನ್ನು ನೋಡಿಲ್ಲ ಅಂತ ಅನ್ನೋದಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಡಲಾಗಿದೆ. ನೀವು ಅದನ್ನು ಕ್ಲಿಕ್ ಮಾಡಿಬಿಟ್ಟು ಹಳೆಯ ವಿಡಿಯೋಗಳನ್ನು ನೋಡ್ಬೋದು. ಮತ್ತೆ ಹೇಳ್ತಾ ಇದ್ದೀನಿ, ಸಾಧಿಸಿ ಲೆಕ್ಕಗಳು ತುಂಬ ಮುಖ್ಯವಾಗಿರುವಂತಹ ಪ್ರಶ್ನೆಗಳು. ಓಕೆ, ಸೊ ಈಗ ನಾವಿರುವಂತಹ ಪ್ರಶ್ನೆ ಕೊಸೇಕ್ ಎ ಮೈನಸ್ ಸೈನ್ ಎ ಇಂಟು ಸಿ ಕೆ ಮೈನಸ್ ಕಾಸ್ ಎ ಇಸ್ ಈಕ್ವಲ್ ಟು 1/tan a ಪ್ಲಸ್ ಕಾಟ್ ಎ. ಓಕೆ, ಸೊ ಈ ಪ್ರಶ್ನೆ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಪ್ರಶ್ನೆನ ಒಂಚೂರು ಗಮನಿಸಿದ್ದೆ ಆದರೆ ಎಡಬದಿ ಮತ್ತು ಬಲಬದಿ ಎರಡೂ ಬದಿಗಳಲ್ಲಿರುವಂತಹ ತ್ರಿಕೋನಮಿತಿಯ ಅನುಪಾತದ ವಿವರಗಳು ಸ್ವಲ್ಪ ಕಠಿಣವಾಗಿರೋದ್ರಿಂದ ನಾವು ಎಡಬದಿಯಿಂದ ಬಲಬದಿಗಾಗಲಿ ಅಥವಾ ಬಲಬದಿಯಿಂದ ಎಡಬದಿಗಾಗಲಿ ನೇರವಾಗಿ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನೋಡಿ, ಇಲ್ಲಿನೂ ಕೂಡ ಒಂದು ಕಾಂಪ್ಲೆಕ್ಸಿಟಿ, ಇಲ್ಲಿನೂ ಕೂಡ ಒಂದು ಕಾಂಪ್ಲೆಕ್ಸಿಟಿ. ಯಾವುದೇ ಎಡಬದಿಯಲ್ಲಾಗಲಿ ಅಥವಾ ಬಲಬದಿಯಲ್ಲಾಗಲಿ ಸುಲಭ ರೂಪದ ತ್ರಿಕೋನಮಿತಿ ಅನುಪಾತಗಳು ಇಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಈ ಪ್ರಶ್ನೆಗೆ ಎಡಬದಿ ಮತ್ತು ಬಲಬದಿ ಎರಡನ್ನೂ ಕೂಡ ಸೆಪರೇಟ್ ಆಗಿ ಸುಲಭೀಕರಣವನ್ನು ಮಾಡ್ತೀನಿ. ಇದನ್ನು ಕನ್ಸಿಡರ್ ಮಾಡಿ ಇದನ್ನು ಸಪ್ರೇಟ್ ಆಗಿ ಸುಲಭೀಕರಣ ಮಾಡ್ತೀನಿ, ಇದನ್ನೂ ಕೂಡ ಸಪ್ರೇಟ್ ಆಗಿ ಸುಲಭೀಕರಣ ಮಾಡ್ತೀನಿ. ಈಗ ಯಾವ ರೀತಿಯಾಗಿ ನಾವು ಲೆಕ್ಕವನ್ನು ವಿವರಣೆ ಮಾಡ್ತೀವಿ ಒಂಚೂರು ನೋಡಿ. ಯಾಕಂತ ಹೇಳಿದ್ರೆ ನಾವು ಹಿಂದಿನ ಪ್ರಶ್ನೆಗಳನ್ನು ನೋಡ್ತಾ ಬಂದಾಗ ನಾನೇನು ಮಾಡಿದ್ದೆ, ಎಡಬದಿಯನ್ನು ಸುಲಭೀಕರಣವನ್ನು ಮಾಡ್ತಾ ಬಲಬದಿಗೆ ಬಂದು ತಲುಪಿದ್ದೆ ಅಥವಾ ಬಲಬದಿಯನ್ನು ಸುಲಭೀಕರಣ ಮಾಡ್ತಾ ಎಡಬದಿಗೆ ಬಂದು ತಲುಪಿದ್ದೆ. ಆದರೆ ಈ ಲೆಕ್ಕ ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ಸ್ವಲ್ಪ ಲಕ್ಷ್ಯವಿಟ್ಟು ನೋಡಬೇಕು. ಓಕೆ, ನಾನೀಗ ಏನು ಮಾಡ್ತೀನಿ, ಇಲ್ಲಿ ಎಡಬದಿಯನ್ನು ಗಮನಿಸ್ತೀನಿ. ಓಕೆ, ಸೊ ಈ ಎಡಬದಿಯಲ್ಲಿರುವಂತಹ ಬೆಲೆಗಳೇನು ಅಂತ ಹೇಳಿದ್ರೆ, ಕೊಸೇಕ್ ಎ ಮೈನಸ್ ಸೈನ್ ಎ ಇಂಟು ಬ್ರಾಕೆಟ್ ಸೀಕ್ ಎ ಮೈನಸ್ ಕಾಸ್ ಎ. ಓಕೆ, ನೋಡಿ ಇಲ್ಲಿ ಕೊಸೇಕ್ ಮತ್ತೆ ಸೀಕ್ ಈ ಎರಡೂ ತ್ರಿಕೋನಮಿತಿ ಅನುಪಾತಗಳು ಕಠಿಣವಾಗಿರೋದ್ರಿಂದ ಇವುಗಳನ್ನು ಸುಲಭ ರೂಪಕ್ಕೆ ತೆಗೆದುಕೊಂಡು ಬರೋಣ. ಯಾವ ರೀತಿ ಅಂತ ಹೇಳಿದ್ರೆ ನೋಡಿ, ಸೈನ್ ಮತ್ತೆ ಕಾಸ್ ಇವುಗಳು ಅತ್ಯಂತ ಸುಲಭ ರೂಪದಲ್ಲಿರುವಂತಹ ತ್ರಿಕೋನಮಿತಿ ಅನುಪಾತಗಳು. ಹೌದಾ? ಕೊಸೇಕ್ ಅನ್ನ ನಾನು ಸುಲಭ ರೂಪದಲ್ಲಿ ಅಂತ ಹೇಳಿದ್ರೆ, ಈ ಕೊಸೇಕ್ ಅನ್ನೋದು ಸೈನ್ನ ಹೃತ್ಕೃಮ ರೂಪ. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಕೊಸೇಕ್ ಎ ಅನ್ನ 1/sin a ರೂಪದಲ್ಲಿ ಬರೀತೀನಿ. ಓಕೆ, ಕೊಸೇಕ್ ಎನ ನಾನೇನು ಮಾಡ್ತೀನಿ, 1/sin a ರೂಪದಲ್ಲಿ ಬರೀತೀನಿ. ಸೊ ಹಾಗಾದರೆ ನನಗೇನು ಸಿಕ್ತಿಲ್ಲಿ, 1/sin a ಮೈನಸ್ ಸೈನ್ ಎ. ಅದೇ ರೀತಿಯಾಗಿ ಸೀಕ್ ಎ ಅನ್ನ ಯಾವ ರೀತಿಯಾಗಿ ಬರಿತೀನಿ ಅಂತ ಹೇಳಿದ್ರೆ, ಸೀಕ್ ಎ ಅನ್ನ ನಾನು 1/cos ಎ ಅಂದರೆ ಕಾಸ್ನ ಹೃತ್ಕೃಮ ರೂಪದಲ್ಲಿ ನಾನು ಅದನ್ನು ಬರಿತೀನಿ. ಸೊ ಹಾಗಾಗಿ ಇಲ್ಲಿ ನನಗೇನು ಸಿಕ್ತು ಅಂತ ಹೇಳಿದ್ರೆ 1/cos ಎ ಮೈನಸ್ ಕಾಸ್ ಎ. ಓಕೆ, ಸೊ ನಾನೀಗ ಛೇದದ ಲ ಸಾ ಅವನ್ನು ತೆಗಿತೀನಿ. ನೋಡಿ ಇಲ್ಲಿ ಸೈನ್ ಎ ಇಂಟು 1 ಸೈನ್ ಎ. ಸೊ ಲ ಸಾ ಅ ಸೈನ್ ಎ ಆಗಿರೋದ್ರಿಂದ ಇಲ್ಲಿ ಇಂಟು 1 ಮತ್ತಿಲ್ಲೇ ಸೈನ್ ಎ ಅಲ್ವಾ? ಸೊ ನೋಡಿ ಇಲ್ಲಿ 1 ಇಂಟು 1 1 ಸೈನ್ ಎ ಇಂಟು ಸೈನ್ ಎ ಸೈನ್ ಸ್ಕ್ವೇರ್ ಎ. ಓಕೆ, ಸೈನ್ ಎ ಇಂಟು ಸೈನ್ ಎ ಸೈನ್ ಸ್ಕ್ವೇರ್ ಎ. ಈ ಭಾಗದ ಲ ಸಾ ಅ ಕೂಡ ತೆಗಿತೀನಿ. ಸೊ ಲ ಸಾ ಅವನ್ನು ತೆಗೆದ್ರೆ ನೋಡಿ, ಕಾಸ್ ಎ ಮತ್ತೆ 1 ಅದರ ಲ ಸಾ ಅ ಏನಾಗುತ್ತೆ, ಕಾಸ್ ಎ ಆಗುತ್ತೆ. ಸೊ ಕಾಸ್ ಎ ಇಂಟು 1 1 ಇಂಟು ಕಾಸ್ ಎ. ನೋಡಿ 1 ಇಂಟು 1 1 ಕಾಸ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವೇರ್ ಎ. ಓಕೆ, ಕಾಸ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವೇರ್ ಎ. ಈಗ ಒಂಚೂರು ನೋಡಿ ಇಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಎ. 1 ಮೈನಸ್ ಸೈನ್ ಸ್ಕ್ವೇರ್ ಅನ್ನ ಕಾಸ್ ಸ್ಕ್ವೇರ್ ಎ ಅಂತ ಹೇಳಿ ಬರೀಬಹುದು. ಓಕೆ, ಡಿವೈಡೆಡ್ ಬೈ ಸೈನ್ ಎ ಇಂಟು 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅನ್ನ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಎ. ಯಾಕಂದರೆ ನಿತ್ಯ ಸಮೀಕರಣ ಗೊತ್ತು. ನಿತ್ಯ ಸಮೀಕರಣದ ಆಧಾರದವಾಗಿ ಮೊದಲನೇ ನಿತ್ಯ ಸಮೀಕರಣನೇ ನಮಗೆ ಹೇಳುತ್ತೆ, ಸೈನ್ ಸ್ಕ್ವೇರ್ ಎ ಅನ್ನು ನಾನು 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಹೇಳಿ ಬರಿಬಹುದು, ಅಥವಾ ಕಾಸ್ ಸ್ಕ್ವೇರ್ ಎ ಅನ್ನು ನಾನು 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಹೇಳಿ ಬರಿಬಹುದು. ಸೊ ಅದೇ ರೂಪದಲ್ಲಿ ನಾನು 1 ಮೈನಸ್ ಸೈನ್ ಸ್ಕ್ವೇರ್ ಎ ಅನ್ನ ಕಾಸ್ ಸ್ಕ್ವೇರ್ ಎ ಅಂತ ಹೇಳಿ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅನ್ನ ಸೈನ್ ಸ್ಕ್ವೇರ್ ಎ ಅಂತ ಹೇಳಿ ಬರೆದಾಗಿದೆ. ನೀವು ಒಂಚೂರು ಗಮನಿಸಿ ನೋಡಿ, ಕಾಸ್ ಎ
ಇಲ್ಲಿ 2 ಕಾಸ್ ಸ್ಕ್ವೇರ್ ಇರೋದ್ರಿಂದ ಒಂದನ್ನು ಕ್ಯಾನ್ಸಲ್ ಮಾಡ್ತೀನಿ. ಸೈನ್ ಎ 1 ಸೈನ್ ಎ. ಸೊ ಹಾಗಾದರೆ ಉಳಿತೇನು? ಛೇದದಲ್ಲಿ ಏನು ಉಳಿಲಿಲ್ಲ, 1 × 1 1. ಆದರೆ ಅಂಶದಲ್ಲಿ ನೋಡಿ 2 ಕಾಸ್ ಎ ಇತ್ತು, 1 ಕ್ಯಾನ್ಸಲ್ ಮಾಡಿದರೆ 1 ಕಾಸ್ ಎ ಉಳಿತು, 2 ಸೈನ್ ಎ ಇತ್ತು, ಕ್ಯಾನ್ಸಲ್ ಮಾಡಿದ್ರೆ 1 ಸೈನ್ ಎ ಉಳಿತು. ಸೊ ಇದು ಎಡಬದಿಯ ಸುಲಭೀಕರಣ. ಯಾಕಂತ ಹೇಳಿದ್ರೆ ಮತ್ತೆ ಮುಂದೆ ಇದನ್ನು ಸುಲಭೀಕರಣ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಕಾಸ್ ಎ ಮತ್ತು ಸೈನ್ ಎ ಸುಲಭ ರೂಪದ ತ್ರಿಕೋನಮಿತಿ ಅನುಪಾತಗಳು. ಓಕೆ, ಸೊ ಮುಂದೆ ಇದನ್ನ ಸುಲಭೀಕರಣ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾನು ಎಡಬದಿಯನ್ನ ಸುಲಭೀಕರಣ ಮಾಡಿ ಇಲ್ಲಿಗೆ ಬಂದು ತಲುಪಿದೆ. ಈಗ ನಾನೇನ್ ಮಾಡ್ತೀನಿ, ಬಲಬದಿಯನ್ನ ಕನ್ಸಿಡರ್ ಮಾಡ್ತೀನಿ. ಹೌದಾ? ಸೊ ಬಲಬದಿ RHS ಬಲಬದಿ ನೋಡಿ ಏನಿದೆ, 1 / tan A ಪ್ಲಸ್ cot A. ಓಕೆ, ಈಗೂ ಕೂಡ ನಾನೇನು ಮಾಡ್ತೀನಿ, ಟ್ಯಾನ್ ಮತ್ತು ಕಾಟನ್ನು ಸೈನ್ ಮತ್ತು ಕಾಸ್ನ ರೂಪದಲ್ಲಿ ವ್ಯಕ್ತಪಡಿಸ್ತೀನಿ. ನಮಗೆ ಆಲ್ರೆಡಿ ಗೊತ್ತು, ಟ್ಯಾನ್ ಎ ಅನ್ನು ನಾವು ಸೈನ್ ಬೈ ಕಾಸ್ ಅಂತ ಹೇಳಿ ಬರಿಬಹುದು ಅಲ್ವಾ? ಸೊ ಯಾವ ರೀತಿಯಾಗಿ ಟ್ಯಾನ್ ಎ ಅನ್ನು ನಾವು 1 ಸೈನ್ ಎ / ಕಾಸ್ ಎ ಅಂತ ಹೇಳಿ ಬರಿಬಹುದು ಅಲ್ವಾ? ಅದೇ ರೀತಿಯಾಗಿ ಕಾಟ್ ಎ ಅನ್ನು ಕಾಸ್ ಎ / ಸೈನ್ ಎ ರೂಪದಲ್ಲಿ ಬರಿಬಹುದು ಅಲ್ವಾ? ಈ ರೀತಿಯಾಗಿ ನಾನು ಅವುಗಳನ್ನು ಬದಲಾವಣೆ ಮಾಡ್ಕೋತೀನಿ. ಮಾಡ್ಕೊಂಡ ನಂತರ ನನಗೇನು ಸಿಗುತ್ತೆ ಅಂತ ಹೇಳಿದ್ರೆ, 1 / ಟ್ಯಾನ್ ಎ. ಟ್ಯಾನ್ ಎನ ಸ್ಥಾನದಲ್ಲಿ ಸೈನ್ ಎ / ಕಾಸ್ ಎ. ನೋಡಿ, ಟ್ಯಾನ್ ಎದ ಸ್ಥಾನದಲ್ಲಿ ಸೈನ್ ಎ / ಕಾಸ್ ಎ. ಅದೇ ರೀತಿ ಕಾಟ್ ಎನ ಸ್ಥಾನದಲ್ಲಿ ಕಾಸ್ ಎ / ಸೈನ್ ಎ. ಓಕೆ, ಕಠಿಣ ತ್ರಿಕೋನಮಿತಿ ಅನುಪಾತಗಳನ್ನು ಸುಲಭೀಕರಣ ಮಾಡಿ ಆಗಿದೆ, ಸುಲಭ ರೂಪಕ್ಕೆ ತಂದಾಗಿದೆ. ಸೊ ನಾನೀಗ ಏನು ಮಾಡ್ತೀನಿ, ಛೇದದ ಲಸಾಅವನ್ನು ತೆಗಿತೀನಿ. ಹೌದಾ? ಲಸಾಅವನ್ನು ತೆಗೆದಾಗ ಕಾಸ್ ಎ × ಸೈನ್ ಎ. ಹೌದಾ? ಯಾಕಂತ ಹೇಳಿದ್ರೆ ನಾವು ಲಸಾಅ ತೆಗಿಬೇಕಾದ್ರೆ ಛೇದವನ್ನು ಗಮನಿಸ್ತೀವಿ. ಎರಡೂ ಛೇದಗಳು ಬೇರೆ ಬೇರೆ ಆಗಿದ್ರೆ, ಅಥವಾ ಸುಲಭ ರೂಪದಲ್ಲಿ ಹೇಳಬೇಕಾದ್ರೆ ಛೇದದ ಲಸಾಅ ಯಾವ ರೀತಿಯಾಗಿರುತ್ತೆ ಅಂದರೆ ಅವುಗಳ ಗುಣಾಕಾರ ಆಗಿರುತ್ತೆ. ಹೌದಾ? ಸೊ ನೋಡಿ ಇಲ್ಲಿ ಕಾಸ್ ಎ × ಸೈನ್ ಎ. ಓಕೆ, ಕಾಸ್ ಎ × ಸೈನ್ ಎ. ಈಗ ಈ ಕಡೆ ಕಾಸ್ ಎ ಇದೆ, ಸೈನ್ ಎ ಇಲ್ಲ. ಸೊ ಹಾಗಾಗಿ ನಾನು ಸೈನ್ ಎ ಇಂದ ಗುಣಾಕಾರ ಮಾಡಬೇಕು. ಈ ಕಡೆ ಸೈನ್ ಎ ಇದೆ, ಕಾಸ್ ಎ ಇಲ್ಲ. ಹಾಗಾಗಿ ಕಾಸ್ ಎ ದಿಂದ ಗುಣಾಕಾರ ಮಾಡಬೇಕು. ಸೈನ್ ಎ × ಸೈನ್ ಎ, ಸೈನ್ ಸ್ಕ್ವೇರ್ ಎ. ಕಾಸ್ ಎ × ಕಾಸ್ ಎ, ಕಾಸ್ ಸ್ಕ್ವೇರ್ ಎ. ಓಕೆ, ಸೊ 1 / ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ / ಕಾಸ್ ಎ × ಸೈನ್ ಎ. ನಿಮಗೆ ಗೊತ್ತಿರುವಂತಹ ಪ್ರಕಾರ ಯಾವಾಗ ಭಿನ್ನರಾಶಿಯ ಛೇದ ಭಿನ್ನರಾಶಿಯ ರೂಪದಲ್ಲಿರ್ತದೋ ಛೇದದಲ್ಲಿನ ಛೇದ ಅಂಶಕ್ಕೆ ಹೋಗುತ್ತಾ. ಹೌದಾ? ಸೊ ಈ ಕಾಸ್ ಎ × ಸೈನ್ ಎ ಏನಾಗುತ್ತಾ, ಅಂಶಕ್ಕೆ ಹೋಗುತ್ತಾ. ಅಂಶಕ್ಕೆ ಹೋದ್ರೆ ಕಾಸ್ ಎ × ಸೈನ್ ಎ / ಛೇದದಲ್ಲಿ ಏನು ಉಳ್ಕೊಳ್ತು, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ. ಓಕೆ, ಛೇದದಲ್ಲಿ ಉಳಿದಿರುವಂತಹ ಬೆಲೆ ಏನು, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ. ಸೊ ನಿತ್ಯ ಸಮೀಕರಣವನ್ನು ಒಂಚೂರು ನೆನಪು ಮಾಡ್ಕೊಂಡ್ಬಿಟ್ರೆ, ಯಾವ ನಿತ್ಯ ಸಮೀಕರಣ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ = 1. ಈ ನಿತ್ಯ ಸಮೀಕರಣ ಅಂದರೆ ನೀವು ಛೇದವನ್ನು ಗಮನಿಸಿದ್ರೆ ಛೇದದಲ್ಲಿರುವಂತಹ ಬೆಲೆ ಏನು, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ. ಸೊ ಹಾಗಾಗಿ ನಾನು ಅದನ್ನು 1 ಅಂತ ಪರಿಗಣಿಸಿದ್ರೆ ಕಾಸ್ ಎ × ಸೈನ್ ಎ / ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ = 1. ಇದು ನಿತ್ಯ ಸಮೀಕರಣ ಆಧಾರದ ಮೇಲೆ. ಸೊ ಕೊನೆಯದಾಗಿ ಉಳ್ಕೊಳ್ತು ಏನು ಅಂತ ಹೇಳಿದ್ರೆ, RHS ನ ಸುಲಭೀಕರಣ ಏನು ಸಿಕ್ತು ಅಂತ ಹೇಳಿದ್ರೆ ಕಾಸ್ ಎ × ಸೈನ್ ಎ. ಓಕೆ, ಕಾಸ್ ಎ × ಸೈನ್ ಎ. ನೋಡಿ ಇಲ್ಲಿ ನಾನು LHS ನ ಸುಲಭೀಕರಣ ಮಾಡಿದಾಗ, ಎಡಬದಿಯನ್ನ ಸುಲಭೀಕರಣ ಮಾಡಿದಾಗ ಸಿಕ್ಕಿದ್ದು ಕಾಸ್ ಎ × ಸೈನ್ ಎ. ಅದೇ ರೀತಿ ಬಲಬದಿಯನ್ನ ಸುಲಭೀಕರಣ ಮಾಡಿದಾಗ ಸಿಕ್ಕಿದ್ದು ಕಾಸ್ ಎ × ಸೈನ್ ಎ. ಈ ರೀತಿಯಲ್ಲೂ ಕೂಡ ನಾನೇನು ಮಾಡ್ಬೋದು, ಸಾಧಿಸಿ ಲೆಕ್ಕಗಳನ್ನು ಬಿಡಿಸ್ಬೋದು. ಕೊನೆಯದಾಗಿ ನಾನು ಏನು ಹೇಳಬೇಕು ಅಂತ ಹೇಳಿದ್ರೆ, LHS ನ ಸುಲಭೀಕರಣ RHS ನ ಸುಲಭೀಕರಣಕ್ಕೆ ಸಮನಾಯಿತು. ಓಕೆ, ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. 2 ರಿಂದ 3 ಬಾರಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಓಕೆ, ತ್ರಿಕೋನಮಿತಿ ಪ್ರಸ್ತಾವನೆಯ ಕೊನೆಯ ಪ್ರಶ್ನೆ. ಓಕೆ, ಸೊ ಏನಂತ ಹೇಳಿದ್ರೆ 1 + tan ಸ್ಕ್ವೇರ್ ಎ / 1 + cot ಸ್ಕ್ವೇರ್ ಎ = tan ಸ್ಕ್ವೇರ್ ಎ ಎಂದು ಸಾಧಿಸಿ. ಈ ಪ್ರಶ್ನೆ ಅತ್ಯಂತ ಸುಲಭವಾಗಿರುವಂತಹ ಪ್ರಶ್ನೆ.
ಆದರೆ ಸ್ವಲ್ಪ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ 3 ಅಂಕಗಳಿಗೆ. ಓಕೆ, ಆದರೆ ಕೆಲವೊಂದು ಸಂದರ್ಭದಲ್ಲಿ ಇದನ್ನು ಬಹು ಆಯ್ಕೆಯ ಪ್ರಶ್ನೆಯಾಗಿಯೂ ಕೂಡ ಅವರು ಕೇಳ್ಬೋದು. ಓಕೆ, ಸೊ ಏನು ಮಾಡಬೇಕು ಅಂತ ಹೇಳಿದರೆ, ನಾನು ಎಡಬದಿಯನ್ನು ಬಳಸ್ಕೊಂಡು ಬಲಬದಿಗೆ ಬಂದು ತಲುಪ್ತೇನೆ. ಓಕೆ, ಯಾವ ರೀತಿಯಾಗಿ ಬರ್ತೀನಿ ಅಂತ ಹೇಳಿದರೆ, ಸ್ವಲ್ಪ ನೋಡಿ ಇಲ್ಲಿ ಮೊದಲು ಎಡಬದಿಯನ್ನು ಕನ್ಸಿಡರ್ ಮಾಡ್ತೀನಿ. 1 + tan ಸ್ಕ್ವೇರ್ ಎ ಡಿವೈಡೆಡ್ ಬೈ 1 + cot ಸ್ಕ್ವೇರ್ ಎ. ಓಕೆ, ಈಗ ಅಂಶ ಮತ್ತು ಛೇದದಲ್ಲಿ ನಾನೇನಾದರೂ ನಿತ್ಯ ಸಮೀಕರಣವನ್ನು ಬಳಸಬಹುದಾ ಅನ್ನೋದನ್ನು ಯೋಚನೆ ಮಾಡಬೇಕಿಲ್ಲಿ. ನೋಡಿ, ನೇರವಾಗಿರುವಂತಹ ನಿತ್ಯ ಸಮೀಕರಣಗಳು, ಯಾಕಂತ ಹೇಳಿದ್ರೆ 2ನೇ ನಿತ್ಯ ಸಮೀಕರಣ ಮತ್ತು 3ನೇ ನಿತ್ಯ ಸಮೀಕರಣಗಳನ್ನೇ ಅವರಲ್ಲಿ ಬರೆದಾಗಿದೆ. ಹೌದಾ? ಸ್ವಲ್ಪ ಯೋಚನೆ ಮಾಡಬೇಕು, ಅಲ್ಲಿ ನಿತ್ಯ ಸಮೀಕರಣವನ್ನು ಬಳಸ್ಬೋದಾ ಅಥವಾ ಸುಲಭ ರೂಪಕ್ಕೆ ಪರಿವರ್ತನೆ ಮಾಡ್ಕೋಬಹುದಾ, ಯಾವ ರೀತಿಯಾಗಿ ಅಂತ ಹೇಳಿ. ನೋಡಿ, 2ನೇ ನಿತ್ಯ ಸಮೀಕರಣ ಹೇಳುತ್ತೆ 1 + tan ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಸೀಕ್ ಸ್ಕ್ವೇರ್ ಎ. ಓಕೆ, 3ನೇ ನಿತ್ಯ ಸಮೀಕರಣ ಹೇಳುತ್ತೆ 1 + cot ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಕೊಸೀಕ್ ಸ್ಕ್ವೇರ್ ಎ ಅಲ್ವಾ? ಸೊ ಈ 2 ನಿತ್ಯ ಸಮೀಕರಣವನ್ನು ಬಳಸಿ ನಾನು ಇದನ್ನು ಸುಲಭೀಕರಣ ರೂಪಕ್ಕೆ ತೆಗೆದುಕೊಂಡು ಬರ್ತೀನಿ. ಈಗ ಅಂಶವನ್ನು ನೀವು ನೋಡಿದ್ರೆ, ಅಂಶದಲ್ಲಿ ಏನಿದೆ? 1 + tan ಸ್ಕ್ವೇರ್ ಎ ಅಲ್ವಾ? 1 + tan ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಸೀಕ್ ಸ್ಕ್ವೇರ್ ಎ. ಅಂದರೆ ನಾನು 1 + tan ಸ್ಕ್ವೇರ್ ಎದ ಸ್ಥಾನದಲ್ಲಿ ಸೀಕ್ ಸ್ಕ್ವೇರ್ ಎ ಅನ್ನು ಬಳಸ್ಬೋದು. ಅದೇ ರೀತಿಯಾಗಿ ನೀವು ಛೇದವನ್ನು ನೋಡಿದ್ರಿ ಅಂತ ಹೇಳಿದ್ರೆ 1 + cot ಸ್ಕ್ವೇರ್ ಎ ಅಂತ ಹೇಳಿದ್ರೆ 1 + cot ಸ್ಕ್ವೇರ್ ಎದ ಸ್ಥಾನದಲ್ಲಿ ನಾನು ಕೊಸೀಕ್ ಸ್ಕ್ವೇರ್ ಎ ಅನ್ನು ಬಳಸ್ಬೋದು. ಸೊ ಹಾಗಾಗಿ ಕೆಳಗಡೆ ಅಂದರೆ ಛೇದದಲ್ಲಿ ಕೊಸೀಕ್ ಸ್ಕ್ವೇರ್ ಎ ಅನ್ನು ಬಳಸ್ತೀನಿ. ಮತ್ತೆ ನಾನಿಲ್ಲಿ ಸೀಕ್ ಮತ್ತು ಕೊಸೀಕ್ಗಳನ್ನು ಸುಲಭ ರೂಪಕ್ಕೆ ತೆಗೆದುಕೊಂಡು ಬರ್ತೀನಿ. ಯಾವ ರೀತಿ ಅಂತ ಹೇಳಿದ್ರೆ, ನಿಮಗೆ ಗೊತ್ತು ಸೀಕ್ ಇದು ಯಾವುದರ ಹೃತ್ಕೃಮ? ಕಾಸ್ನ ಹೃತ್ಕೃಮ. ಸೊ ಸೀಕನ್ನು ನಾನು 1/cos ಅಂತ ಹೇಳಿ ಬರ್ಕೋಬಹುದು. ಅದೇ ರೀತಿಯಾಗಿ ಕೊಸೇಕ್ ಇದು ಯಾರ ಹೃತ್ಕೃಮ? ಸೈನ್ನ ಹೃತ್ಕೃಮ. ಕೊಸೇಕನ್ನು ನಾನು ಸೈನ್ನ ರೂಪದಲ್ಲೂ ಕೂಡ ಬರ್ಕೋಬಹುದು ಅಲ್ವಾ? ಸೊ ನಾನೀಗ ಏನು ಮಾಡ್ತೀನಿ ಅಂತ ಹೇಳಿದರೆ, ಅಂಶದಲ್ಲಿನ ಸೀಕ್ ಸ್ಕ್ವೇರ್ ಎ ಅನ್ನು ನಾನು ಕಾಸ್ನ ರೂಪದಲ್ಲಿ ಬರಿತೀನಿ. ಸೀಕ್ ಸ್ಕ್ವೇರ್ ಎನ ಸ್ಥಾನದಲ್ಲಿ ನಾನು 1/cos ಸ್ಕ್ವೇರ್ ಎ ಅಂತ ಹೇಳಿ ಬರಿತೀನಿ. ಯಾಕಂತ ಹೇಳಿದ್ರೆ ಸೀಕ್ ಸ್ಕ್ವೇರ್ ಅಂದರೆ ಸೀಕ್ ಅದು ಕಾಸ್ನ ಹೃತ್ಕೃಮ. ಕೆಳಗಿನ ಭಾಗವನ್ನು ನೀವು ನೋಡಿದ್ರೆ ಕೊಸೇಕ್ ಎ ಅನ್ನು ನಾನು ಸೈನ್ ರೂಪದಲ್ಲಿ ಬರಿಬೋದು. ಯಾವ ರೀತಿಯಾಗಿ ಬರಿಬೋದು ಅಂತ ಹೇಳಿದ್ರೆ, ಸೈನ್ನ ಹೃತ್ಕೃಮನೇ ಕೊಸೇಕ್ ಆಗಿರೋದ್ರಿಂದ 1/sin ಸ್ಕ್ವೇರ್ ಎ. ಓಕೆ, ಈಗ ನಾನು ಯಾವ ರೀತಿಯಾಗಿ ಇದನ್ನು ಸುಲಭೀಕರಣ ಮಾಡ್ಬೇಕಂತ ಹೇಳಿದರೆ, ಭಿನ್ನ ರಾಶಿಯ ಅಂಶ ಮತ್ತು ಛೇದ ಏನಾದರೂ ಭಿನ್ನ ರಾಶಿಯ ರೂಪದಲ್ಲೇ ಇದ್ದರೆ ಅಂಶದಲ್ಲಿನ ಛೇದ ಕೆಳಗಡೆ ಬರುತ್ತೆ, ಛೇದದಲ್ಲಿನ ಛೇದ ಅಂಶಕ್ಕೆ ಹೋಗುತ್ತೆ ಅಲ್ವಾ? ಸೊ ಹಾಗಾದರೆ ಸೈನ್ ಸ್ಕ್ವೇರ್ ಮೇಲ್ಗಡೆ ಹೋದರೆ 1 × sin ಸ್ಕ್ವೇರ್ ಎ ಸೈನ್ ಸ್ಕ್ವೇರ್ ಎ. ಈ ಕಾಸ್ ಸ್ಕ್ವೇರ್ ಎ ಕೆಳಗಡೆ ಬರುತ್ತೆ, ಕೆಳಗಡೆ ಬಂದರೆ ಕಾಸ್ ಸ್ಕ್ವೇರ್ ಎ × 1 ಏನಾಗುತ್ತದು? ಕಾಸ್ ಸ್ಕ್ವೇರ್ ಎ. ಮತ್ತೆ ಇಲ್ಲಿ ನೀವು ತ್ರಿಕೋನಮಿತಿಯ ಸಂಬಂಧಗಳನ್ನು ನೆನಪು ಮಾಡ್ಕೋಬೇಕು. sin a ಡಿವೈಡೆಡ್ ಬೈ ಕಾಸ್ ಎ. ಓಕೆ, sin a ಡಿವೈಡೆಡ್ ಬೈ ಕಾಸ್ ಎನ ಸಂಬಂಧ ಯಾವುದು? tan a ಅಲ್ವಾ? ಸೊ ಇದನ್ನು ನಾನು ಯಾವ ರೀತಿಯಾಗಿ ಬರಿತೀನಿ ಅಂತ ಹೇಳಿದ್ರೆ, ನೋಡಿ, sin ಸ್ಕ್ವೇರ್ ಎ ಬೈ ಕಾಸ್ ಸ್ಕ್ವೇರ್ ಎ ಅನ್ನು ನಾನು sin a ಡಿವೈಡೆಡ್ ಬೈ ಕಾಸ್ ಎ ದ ಹೋಲ್ ಸ್ಕ್ವೇರ್ ಅಂತ ಹೇಳಿ ಬರಿಬಹುದು ಅಲ್ವಾ? ಮತ್ತೆ ಸೈನ್ ಮತ್ತೆ ಕಾಸ್ನ ಅನುಪಾತವನ್ನೇ ನಾವು ಟ್ಯಾನ್ ಅಂತ ಹೇಳಿ ಕರಿತೀವಿ ಅಂತ ಅನ್ನೋದಾದ್ರೆ, ಸೈನ್ ಬೈ ಕಾಸ್ನ ಸ್ಥಾನದಲ್ಲಿ ನಾನು ಟ್ಯಾನ್ ಅನ್ನ ಬಳಸ್ಬೋದು. ಮತ್ತೆ ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಟ್ಯಾನ್ ಸ್ಕ್ವೇರ್ ಎ. ಸ್ವಲ್ಪ ಬಲಬದಿಯನ್ನು ಗಮನಿಸಿದ್ದೆ ಆದರೆ ನಾವು ಎಡಬದಿಯಿಂದ ಶುರು ಮಾಡಿ ಬಂದು ಬಲಬದಿಗೆ ತಲುಪಿಯಾಗಿದೆ ಅಲ್ವಾ? ಸೊ ಕೊನೆಯದಾಗಿ ನಾನು ಇದನ್ನು LHS = RHS ಅಂತ ಹೇಳಿ ಬರೀಬಹುದು. ಓಕೆ, ಇದು ತ್ರಿಕೋನಮಿತಿ ಪ್ರಸ್ತಾವನೆಯ ಕೊನೆಯ ಪ್ರಶ್ನೆ, ಮತ್ತೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಕೂಡ ಹೌದು. ಮತ್ತೆ ಮುಂದಿನ ಭಾಗಗಳಲ್ಲಿ ಅಂತ ಹೇಳಿದರೆ ನಿಮ್ಮ ಪರೀಕ್ಷೆಗಳು ಸಮೀಪವಿದ್ದ ಸಂದರ್ಭದಲ್ಲಿ ಮತ್ತೆ ಹಲವಾರು ಪ್ರಶ್ನೆಗಳೊಂದಿಗೆ ನಾನು ಬರ್ತೀನಿ. ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿನ ಸಾಧಿಸಿ ಲೆಕ್ಕಗಳನ್ನು ಸುಲಭಿ ರೂಪದಲ್ಲಿ ಯಾವ ರೀತಿಯಾಗಿ ಬಿಡಿಸ್ಬೋದು ಅನ್ನೋದನ್ನು ನಾನು ಹೇಳಿಕೊಡ್ತೇನೆ. ಓಕೆ, ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಬೇರೆಯ ಅಧ್ಯಾಯದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ತ್ರಿಕೋನಮಿತಿ ಪ್ರಸ್ತಾವನೆಯನ್ನು ಪ್ರಾಕ್ಟೀಸ್ ಮಾಡಿ. ನಿಮಗೇನಾದರೂ ಡೌಟ್ಗಳಿದ್ದರೆ, ಯಾವುದಾದ್ರೂ ಪ್ರಶ್ನೆಯಲ್ಲಿ
ನಿಮಗೆ ಉತ್ತರ ಸಿಗದೆ ಹೋದರೆ ನೀವು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಪ್ರಶ್ನೆಯನ್ನು ಕಳಿಸ್ಬೋದು. ನಾನು ಅದನ್ನು ಪ್ರತ್ಯೇಕ ವಿಡಿಯೋದೊಂದಿಗೆ ನಿಮಗೆ ಅದರ ಸುಲಭೀಕರಣವನ್ನು ತಿಳಿಸ್ಕೊಡ್ತೀನಿ. ಓಕೆ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗಳನ್ನು ನೋಡಿ, ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಅಥವಾ ನಿಮ್ಮ ಕುಟುಂಬದ ಯಾವುದಾದರೂ ಸದಸ್ಯರು 10ನೇ ತರಗತಿ ಅಥವಾ ಅದಕ್ಕಿಂತ ಕೆಳಗಿನ ತರಗತಿಗಳಲ್ಲಿ ಏನಾದರೂ ಓದ್ತಾ ಇದ್ದರೆ ಅವರಿಗೆ ಚಾನಲನ್ನು ಫಾರ್ವರ್ಡ್ ಮಾಡಿ. ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್. ಕೀಪ್ ವಾಚಿಂಗ್.